ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ನನಗೆ ಜಾತಿ ಮೀರಿ ಧರ್ಮ ಮೀರಿ ಪಕ್ಷವನ್ನು ಮೀರಿ ಅಭಿವೃದ್ಧಿ ಕಾಮಗಾರಿಗೆ ಮತ್ತೊಮ್ಮೆ ಪ್ರೀತಮ್ ಗೌಡರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಬಹುತೇಕ ಮತದಾರರು ತೀರ್ಮಾನವನ್ನು ಮಾಡಿದ್ದಾರೆ. ಒಂದು ವರ್ಗದಲ್ಲಿ ಕಡಿಮೆ ಇರಬಹುದು ಅವರ ಬೆಂಬಲ, ಆದರೆ ಬಹುತೇಕ ವರ್ಗಗಳಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನಿನ್ನು ಲೆಕ್ಕ ಕಂಪ್ಲೀಟ್ ಆಗಿಲ್ಲ, ಲೆಕ್ಕ ಮಾಡ್ತಾ ಇದ್ದೀನಿ. ಬರ್ದಂಗ್ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಒಂದು 3-4 ಪಂಚಾಯತಿ ಇನ್ನೂ ಬರ್ದಿಲ್ಲ. ಇದೊಂದು ಸ್ವಲ್ಪ ಕಡಿಮೆ ಮಾಡಿ ಅದನ್ನ ಬರ್ಕೊಳ್ಳೋಣ, ಇಲ್ಲಾಂದ್ರೆ ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅನಿಸಿ ಆ ರೀತಿಯಾದಂತ ಒಂದು ಜನಾಭಿಪ್ರಾಯ ನಮ್ಮ ಕಾರ್ಯಕರ್ತರು ಏನು 20 ವರ್ಷ 25 ವರ್ಷದಿಂದ ರಾಜಕಾರಣ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಹೊಸಬ ರಾಜಕಾರಣಕ್ಕೆ 8 ವರ್ಷದಿಂದ ಬಂದಿದ್ದೀನಿ. ಆದ್ರೆ ನನ್ನ ಜೊತೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಬೂತಲ್ಲಿ ಯಾರು ನನ್ನ ಚುನಾವಣೆಯನ್ನು ಮಾಡಿದ್ದಾರೆ ಅವರು ಕಳೆದ 20-25 ವರ್ಷದಲ್ಲಿ 4-5 ವಿಧಾನಸಭಾ ಚುನಾವಣೆ ಮಾಡಿದ್ದಾರೆ. ಬೇರೆ ಬೇರೆ ಪಕ್ಷಗಳ ಜೊತೆ ಜೋಡಿಸ್ಕೊಂಡಂತ ಸಂದರ್ಭದಲ್ಲಿ MP ಚುನಾವಣೆಯನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂತವ್ರು. ನಿಖರವಾಗಿ ರಾಜಕಾರಣದ ಒಳವರಿವನ್ನ ಗೊತ್ತಿರುವಂತ ಪ್ರಬುದ್ಧ ರಾಜಕಾರಣಿಗಳ ಫೀಡ್ಬ್ಯಾಕ್ ಅನ್ನು ನಾನು ಇಗ್ನೋರ್ ಮಾಡಕ್ಕಲ್ಲ, ಮತ್ತು ನನಗೆ ಅವ್ರ ಶಕ್ತಿ ಏನು ಅನ್ನೋದು ನನಗೂ ಅರಿವು ಇದೆ. ಹೀಗಾಗಿ ಅವ್ರು ಹೇಳಿದ್ರಲ್ಲಿ 90% ಆದ್ರೂ ನಾನು ನಂಬಲೇಬೇಕು. ಆ 90% ಜಾಸ್ತಿ ಆಗಿರೋದ್ರಿಂದ 90% ಬರ್ಕೊಂಡ್ರು ಜಾಸ್ತಿ ಆಗಿರೋದ್ರಿಂದ ಮತ್ತೊಮ್ಮೆ ಸಂಜೆ ಕೂತು ಯಾವ ರೀತಿಯಾಗಿ ಆಗ್ಬೋದು ಅನ್ನೋದನ್ನ ಇನ್ನು ಅನೇಕರೊಟ್ಟಿಗೆ ಚರ್ಚೆ ಮಾಡ್ತೀನಿ. ಆದ್ರೆ ತಾಯಿ ಹಾಸನಾಂಬೆ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ನಾನು ತಿಳಿಸೋದೇನಂತ ಹೇಳಿದ್ರೆ, ಯಾರು ಊಹೆ ಮಾಡಿರೋದಿಲ್ಲ. ಅದರಲ್ಲೂ ಕೂಡ ಮಾಧ್ಯಮ ಮಿತ್ರರಿಗೆ ಆಶ್ಚರ್ಯ ಬರೋ ರೀತಿಯಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಬರುತ್ತೆ. ಆ ಫಲಿತಾಂಶಕ್ಕೆ ನನ್ನ ಕಾರ್ಯಕರ್ತ ಬಂಧುಗಳು ಕಳೆದ 5 ವರ್ಷದಿಂದ ಬೇರೆ ಪಕ್ಷದ ಕಾರ್ಯಕರ್ತರಾದ್ರೆ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣವನ್ನು ಮಾಡ್ತಾರೆ, ಚುನಾವಣೆ ಮಾಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಹಾಸನ ವಿಧಾನಸಭಾ ಕ್ಷೇತ್ರದ ನಮ್ಮ ಕಾರ್ಯಕರ್ತ ಬಂಧುಗಳು ಏನಿದ್ದಾರೆ ಅವರು ಅದನ್ನ ತಪಸ್ಸಿನ ರೀತಿಯಲ್ಲಿ ಮಾಡಿ ಈ ಒಂದು ಜನಸಂಪರ್ಕವನ್ನ ಮತ್ತು ಜನ ಬೆಂಬಲವನ್ನ ಪಡೆದು ಅವರ ಪುಣ್ಯವನ್ನ ಈ ಚುನಾವಣೆಯಲ್ಲಿ ನನಗೆ ವರ್ಗಾಯಿಸಿ ನನ್ನನ್ನ ಬಹಳ ಕಂಫರ್ಟಬಲ್ ಆಗಿ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ಯಾರ್ಯಾರ ವಿರುದ್ಧ? ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಮಾಜಿ ಮಂತ್ರಿ, MP, MLC, 4 ಬಾರಿ ಶಾಸಕರಾಗಿದ್ದಂತ ಅವರ ಮಗ ಅಭ್ಯರ್ಥಿ, ಅವರ ಚಿಕ್ಕಪ್ಪ ಮುನ್ಸಿಪಾಲಿಟಿ ಅಧ್ಯಕ್ಷರು, ಇಡೀ ಜನತಾದಳದ ಜಿಲ್ಲೆಯ ನಾಯಕರುಗಳೆಲ್ಲರೂ ಬಂದು ಚುನಾವಣೆ ಎಲ್ಲಿ ಮಾಡಿದ್ರು ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ. ಮತ್ತು 2 ಟೀಮು 3 ಟೀಮು ಇತ್ತು ಹಾಸನದಲ್ಲಿ JDS. ಆ ಟೀಮ್ ಎಲ್ಲ ಮರ್ಜ್ ಆಗಿ ಯೂನಿವರ್ಸಲ್ ಟೀಮ್ ಆಗಿ ಚುನಾವಣೆ ಮಾಡಿದ್ದಾರೆ. ಬಹಳ ಚುನಾವಣೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು ಯಾವುದೇ ರೀತಿಯ ಬೆಂಬಲ ಇಲ್ಲ, ಆರ್ಥಿಕ ಬೆಂಬಲ ಇಲ್ಲ, ನಮ್ಗೆ ಅವ್ರ ದೇಣಿಗೆ ಕೊಡ್ತಿದ್ದಾರೆ, ಇವ್ರ ದೇಣಿಗೆ ಕೊಡ್ತಿದ್ದಾರೆ ಅಂತ. ಬಹುಶಃ ದೇಣಿಗೆ ತುಂಬಾ ಜಾಸ್ತಿಯಾಗಿ ಯಾರ ಬಗ್ಗೆ ಹೇಳ್ತಾ ಇದ್ರು, ಕಾಂಗ್ರೆಸ್ ನೋಟು JDSಗೆ ಓಟು ಅಂತೇಳಿ ಸ್ಲೋಗನ್ ಹಾಕೊಂಡು ಹೋಗ್ತಾ ಇದ್ರು. ಆದ್ರೆ ಇದು ಉಲ್ಟಾ ಆಗದಂಗಿದೆ. ಜನತಾದಳದ ನೋಟು ಬಿಜೆಪಿ ಓಟು ಅನ್ನೋ ರೀತಿಯಲ್ಲಿ ಚುನಾವಣೆಯನ್ನ ಮಾಡಿದ್ರು. ಅಷ್ಟೆಲ್ಲ ಮಾಡಿದ್ರು ಕೂಡ ಅವರೆಲ್ಲ ಒಂದಾಗೂ ಕೂಡ ಎಲ್ಲರೂ ಬಂದು ಚುನಾವಣೆ ಮಾಡಿದ್ರು ಕೂಡ ರಿಸಲ್ಟ್ ಬಿಜೆಪಿ ಪ್ರೀತಮ್ ಗೌಡನ ಪರ ಅನ್ನೋದು ನಿಶ್ಚಲ. ಹಾಗಾಗಿ ಬಹುಶಃ 2028ಕ್ಕೆ ಅವ್ರ ಅಭ್ಯರ್ಥಿ ಹಾಕ್ತಾರೋ ಇಲ್ವೋ ಅನ್ನೋದು ನನ್ನ ಅನುಮಾನದಲ್ಲಿದೆ. ಯಾಕಂದ್ರೆ ಇಷ್ಟೆಲ್ಲ ಒಟ್ಟಿಗೆ ಬಂದು ಇಷ್ಟೆಲ್ಲ ಅನುಕಂಪದ ಅಲೆಯನ್ನ ತೋರಿಸಿ ಅದೆಲ್ಲದರ ಮಧ್ಯೆ ಇಡೀ ಕುಟುಂಬ ಬಂದು ಪ್ರೀತಮ್ ಗೌಡನ ಮೇಲೆ ಚುನಾವಣೆ ಮಾಡಿದ್ಮೇಲೂ ಅವ್ರು ಚುನಾವಣೆಗೆ ಹತ್ರಕ್ಕೂ ಬರಲಿಲ್ಲ ಅಂತ ಹೇಳಿದ್ರೆ 28ಕ್ಕೆ ಅಭ್ಯರ್ಥಿ ಹಾಕ್ತಾರೋ ಇಲ್ವೋ ಅನ್ನೋದು ನೀವು ಅವ್ರ ಹತ್ರ ಕೇಳ್ಕೋಬೇಕಾಗಿರುತ್ತೆ. ಯಾಕಂದ್ರೆ ನನಗೆ ವಿಶ್ವಾಸ ಇದೆ, ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಅವ್ರು ಆಡಿದ ಮಾತುಗಳು, ಅವರು ಮಾಡಿದ ಕೆಲಸಗಳಿಗೆ ತಕ್ಕವಾದ ಉತ್ತರ ಕೊಟ್ಟಿದ್ದಾರೆ. ನಾನು ಬಹಳ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ನನ್ನ ಮೇಲೆ ಸವಾರಿ ಮಾಡೋಂಥ ಕೆಲಸವನ್ನು ಮಾಡಿದ್ರು. ಅದ್ರ ಮತದಾರರು ಮಾತ್ರ ಪ್ರೀತಮ್ ಗೌಡ ಮನೆ ಮಗ, ಯಾವುದೇ ಕಾರಣಕ್ಕೂ ಅವನನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ತಾಯಿ ಹಾಸನಾಂಬೆಯ ಆಶೀರ್ವಾದ ಎಲ್ಲಿ ತನಕ ನನಗಿರುತ್ತೆ, ನನ್ನ ಕಾರ್ಯಕರ್ತರ ಬಂಧುಗಳ ಸಹಕಾರ ಎಲ್ಲಿ ತನಕ ಇರುತ್ತೆ. ಇಂಥ 10 ಚುನಾವಣೆಯನ್ನ ಇದು 10 ಪಟ್ಟು ಶ್ರಮ ಹಾಕಿ ಅವ್ರು ಚುನಾವಣೆ ಮಾಡಿದ್ರು ಕೂಡ 10ಕ್ಕೂ ಬರಕ್ಕಾಗಲಿಲ್ಲ. ಚುನಾವಣೆ ಫೈಟು, ಟೈಟು, ನೆಕ್ ಟು ನೆಕ್ಕು ಅದೆಲ್ಲ ಪದಗಳು ಡಿಕ್ಷನರಿಯಲ್ಲಿ, ಪೊಲಿಟಿಕಲ್ ಡಿಕ್ಷನರಿಯಲ್ಲಿ ಇರ್ಬೋದು. ಆದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಹೇಳ್ತೀನಿ, ನಮ್ಮ ಚುನಾವಣೆಯನ್ನ ಅವ್ರು ಇನ್ನೂ 3-4 ಟೈಮು ರಿಹರ್ಸಲ್ ಮಾಡ್ಕೊಂಡು ಬಂದು ಆಮೇಲೆ ಚುನಾವಣೆ ಮಾಡಕ್ ಬಂದ್ರೆ ಒಳಿತು. ಅಷ್ಟರ ಮಟ್ಟಿಗೆ ನನ್ನ ಕಾರ್ಯಕರ್ತರು ಬಂಧುಗಳು ಗಟ್ಟಿಯಾದಂತಹ ಚುನಾವಣೆಯನ್ನ ದಿಟ್ಟವಾಗಿ ಉತ್ತರ ಕೊಡೋದ್ರ ಮೂಲಕ
ಅವ್ರಿಗೆ ನೋಡ್ಕೊಳ್ಳೋ ತರ ಚುನಾವಣೆ ಮಾಡಿದ್ದಾರೆ. 13ನೇ ತಾರೀಕು ರಿಸಲ್ಟ್ ಬಂದಾಗ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ, ಯಾರೋ ಬೆಂಗಳೂರಿಗೆ ಓಡಿಸ್ತೀನಿ, ಊರು ಬಿಡಿಸ್ತೀನಿ, ಹಿಂದಕ್ಕೆ ಹೋಗ್ತಾರ ಮುಂದಕ್ಕೆ ಹೋಗ್ತಾರ ಅಂತೆಲ್ಲ ಮಾತಾಡಿದ್ರಲ್ಲ, ಅವರು ಯೋಚನೆ ಮಾಡಿ ಮಾತಾಡೋ ರೀತಿಯಲ್ಲಿ ಈ ಚುನಾವಣೆ ರಿಸಲ್ಟ್ ನಾಳೆ ಬರುತ್ತೆ. ಇದೇ ಸಮಯಕ್ಕೆ ಬಹುತೇಕ ರಿಸಲ್ಟ್ ಬಂದಿರುತ್ತೆ. ಮತ್ತೆ 13ನೇ ತಾರೀಕು ನಿಮ್ಮ ಒಟ್ಟಿಗೆ ಮಾತಾಡ್ತೀನಿ. ಮಾತಾಡೋ ಶಬ್ದದಲ್ಲಿ ಒಂದೇ ಒಂದು ಟೋನು ಕಮ್ಮಿ ಆಗಿರಲ್ಲ, ಒಂದೇ ಒಂದು ಟೋನು ಜಾಸ್ತಿ ಆಗಿರಲ್ಲ. ಇಷ್ಟೇ ವಿಶ್ವಾಸವಾಗಿ ಇದೇ ಮಾತನ್ನ 13ನೇ ತಾರೀಕು ರಿಸಲ್ಟ್ ಬಂದ್ಮೇಲೆ ಹೇಳ್ತೀನಿ. ಇದನ್ನ ಮುಂಚೆ ಪ್ರೀತಮ್ ಗೌಡ ಹೇಳಿದ್ದ ಅನ್ನೋದನ್ನ ಎಡಗಡೆ ಸ್ಕ್ರೀನ್ ಅಲ್ಲಿ ಹಾಕಿ, ರಿಸಲ್ಟ್ ಅನ್ನು ಬಲಗಡೆ ಸ್ಕ್ರೀನ್ ಅಲ್ಲಿ ಹಾಕಿ. ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ. 1 ಲಕ್ಷ ಟಾರ್ಗೆಟ್ ನಾನು ಏನು ಮಾತಾಡ್ತಿಲ್ಲ. 13ನೇ ತಾರೀಕು ರಿಸಲ್ಟ್ ಬರಲಿ, ನಾನು ಅವತ್ತೇನ್ ಮಾತಾಡಿರ್ತೀನಿ ಅದನ್ನು ಎಡಗಡೆ ಸ್ಕ್ರೀನ್ ಅಲ್ಲಿ ಹಾಕಿ, ರಿಸಲ್ಟ್ ಬಂದಿದ್ದು ಬಲಗಡೆ ಸ್ಕ್ರೀನ್ ಅಲ್ಲಿ ಹಾಕಿ. ನಾನು ಏನೇನ್ ಮಾತಾಡಿರ್ತೀನಿ ಕಳೆದ 2 ವರ್ಷದಲ್ಲಿ ಅದೆಲ್ಲದನ್ನು ಹಾಕಿ, ಒಂದೇನಾದ್ರು ವ್ಯತ್ಯಾಸ ಇದ್ರೆ ನಾನು ಆಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ. ಸರ್, ಈಗ 2018 ಚುನಾವಣೆ, ಈ ಚುನಾವಣೆ ಎರಡನ್ನೂ ನೋಡಿದ್ರಿ, ಹೇಗಿತ್ತು ಸರ್ ಚುನಾವಣೆ? ಒಟ್ಟು ಈ 40 ದಿನ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಕಳೆದ ಬಾರಿ ಚುನಾವಣೆಯಲ್ಲಿ ಪ್ರೀತಮ್ ಗೌಡ ಒಬ್ಬ ಯುವಕ ಸಕ್ರಿಯವಾಗಿದ್ದಾನೆ ಅಂತ ಅವಕಾಶ ಕೊಟ್ಟಿದ್ರು, ಒಂದು ನಂಬಿಕೆಯನ್ನಿಟ್ಟು ಮತವನ್ನು ಕೊಟ್ಟಿದ್ರು. 23 ಚುನಾವಣೆಯಲ್ಲಿ ಕೆಲಸಗಾರ ಅನ್ನೋ ಕಾರಣಕ್ಕೆ ಮತವನ್ನು ಕೊಟ್ಟಿದ್ರು. ಈ ಬಾರಿ ಮತ ಕೊಡಬೇಕಾದ್ರೆ ಕೆಲಸಗಾರನ ಜೊತೆಯಾಗಿ ನಮ್ಮ ಹಾಸನ ಜಿಲ್ಲೆಗೆ ಒಂದು ನಾಯಕತ್ವವನ್ನು ಕೊಡಬೇಕು. ಜೊತೆಗೆ ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ಯುವಕನನ್ನ ಬೆಂತಡ್ತಾ ಇದ್ದಾರೆ ಇಡೀ ಪಕ್ಷ. ಅವನಿಗೆ ನಾಯಕನಾಗಿ ಮಾಡೋದಕ್ಕೆ ಹಾಸನ ಮತಕ್ಷೇತ್ರದ ಒಬ್ಬ ಶಾಸಕನನ್ನ ಮುಂದಿನ ನಾಯಕನಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲ ಜೊತೆ ನಿಲ್ಬೇಕು ಅನ್ನೋದನ್ನ ಅರ್ಥಕೊಂಡು ಆ ರಾಜಕೀಯ ಪ್ರಬುದ್ಧತೆಯನ್ನ ತೋರಿಸಿದ್ದಾರೆ. ಕೇವಲ ಪ್ರೀತಮ್ ಗೌಡನ ಶಾಸಕ ಮಂತ್ರಿ ಅಧಿಕಾರಕ್ಕೋಸ್ಕರ ಅಲ್ಲ, ನಿಜವಾಗಿ ಜನನಾಯಕನಾಗಿ ಯಾರು ಜನರಿಗೆ ಶೋಷಣೆಯನ್ನ ಮಾಡ್ತಾ ಇದ್ದಾರೆ, ಯಾರು ಜನರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾರೆ, ಪಾಳೆಗಾರಿಕೆ ಸಂಸ್ಕೃತಿಯನ್ನು ಮಾಡ್ತಿದ್ದಾರೆ, ಅವ್ರ ವಿರುದ್ಧವಾಗಿ ಒಬ್ಬ ರಾಜಕಾರಣ ಮಾಡಬೇಕು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅಂತ ಹೇಳಿ ಜನ ಅರ್ಥಕೊಂಡು, ನೀವು ಯಾರು ನಂಬೋದಿಲ್ಲ, ರಾಮನಗರ ಜಿಲ್ಲೆಯಿಂದ, ಮಂಡ್ಯ ಜಿಲ್ಲೆಯಿಂದ, ಮೈಸೂರು ಜಿಲ್ಲೆಯಿಂದ, ಬೆಂಗಳೂರು ಗ್ರಾಮಾಂತರದಿಂದ, ತುಮಕೂರಿಂದ ನೂರಾರು ಮಂದಿ ನನ್ನ ಹಿತೈಷಿಗಳು ತನು ಮನ ಧನವನ್ನ ಎರೆದು ನನಗೆ ಈ ಚುನಾವಣೆಗೆ ಸಹಕರಿಸಿದ್ದಾರೆ. ಅವರೆಲ್ಲರ ಉದ್ದೇಶ ಒಂದೇ, ಪ್ರೀತಮ್ ಗೌಡ ಬೆಳಿಬೇಕು, ಒಬ್ಬ ನಾಯಕನಾಗಬೇಕು ಅನ್ನೋ ಏನ್ ಅಪೇಕ್ಷೆ ಇಟ್ಕೊಂಡು ನಾನು ಅವರನ್ನ ಕಳೆದ ನಾನು ಶಾಸಕನಾದ 5 ವರ್ಷದಲ್ಲಿ ಒಮ್ಮೆಲೂ ನೋಡಿಲ್ದಿರಂತ ನೂರಾರು ಮಂದಿ ನನ್ನ ಚುನಾವಣೆಗೆ ಬಂದು ತನು ಮನ ಧನವನ್ನ ಸಾಕಾರ ಮಾಡಿ ನಾನು ಬೆಂತಟ್ಟಿ ನೀನು ಒಬ್ಬ ನಾಯಕನಾಗಿ ಬೆಳಿಬೇಕು ಅಂತ ಹೇಳಿ ಸಹಾಯ ಮಾಡಿದ್ದಾರೆ. ಅದನ್ನ ಹೇಳಿದ್ರೆ ವೈಯಕ್ತಿಕ ವಿಚಾರಗಳನ್ನ ಹೇಳೋದು ತಪ್ಪಾಗುತ್ತೆ. ಆದ್ರೆ ನಿಮ್ಮೆಲ್ಲರಿಗೂ ನೀವು 2018ಗೂ 23ಗೂ ಏನ್ ಡಿಫರೆನ್ಸ್ ಅಂತ ಕೇಳಿದಕ್ಕೆ ಮಾತ್ರ ಉಲ್ಲೇಖ ಮಾಡ್ತಾ ಇದ್ದೀನಿ. ಆ ರೀತಿಯಾದಂತ ಒಂದು ಕಲ್ಪನೆ, ಅಭಿಪ್ರಾಯ ಮತ್ತು ನಂಬಿಕೆ ಕರ್ನಾಟಕದ ಈ ಭಾಗದ ಜನರಿಗಾಗ್ಲಿ, ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳಿಗಾಗ್ಲಿ ನನ್ನ ಮೇಲಿದೆ. ಅದನ್ನು ಉಳಿಸ್ಕೊಳ್ಳೋಂತ ಜವಾಬ್ದಾರಿ ನನ್ನ ಮೇಲೆ ಹೆಚ್ಚಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಚುನಾವಣಾ ಸಮೀಕ್ಷೆ ನನಗೆ ಹಾಸನನೇ ಪ್ರಪಂಚನೇ ಹಾಸನ. ಅಂದ್ರೆ ನನ್ನ ಕ್ಷೇತ್ರ ಬಿಟ್ಟು ನಾನು ಆಚೆ ಓಡಾಡಿಲ್ಲ. ಪ್ರಥಮ ಬಾರಿಗೆ ಆಲೂರು ಸಕಲೇಶ್ಪುರ ಜವಾಬ್ದಾರಿಯನ್ನು ಹಿರಿಯರು ಕೊಟ್ಟಿದ್ರು, ಮಾಡಿದ್ದೀನಿ. ಬೇಲೂರು ಕ್ಷೇತ್ರಕ್ಕೆ ಹೋಗಿ ನೀನು ಪ್ರಚಾರ ಮಾಡಬೇಕು ಅಂದ್ರು, 2 ದಿನ ಪ್ರಚಾರ ಮಾಡಿ ಬಂದಿದ್ದೀನಿ. ಆಲೂರು ಸಕಲೇಶ್ಪುರ, ಹಾಸನ ಎರಡೂ ಕೂಡ ಗೆಲ್ತೀವಿ, ಯಾವುದೇ ಅನುಮಾನ ಬೇಡ. ಬೇಲೂರಲ್ಲೂ ಕೂಡ ಖಂಡಿತವಾಗ್ಲೂ ಗೆಲ್ತೀವಿ ಅಂತ ಹೇಳಿದ್ದಾರೆ.